ಹೋಗೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ದಾರಿದ್ರ್ಯ ದುಃಖಜ್ವರದಾಹಿತಾನಾಂ ಮಾಯಾ ಪಿಶಾಚಿ ಪರಿಮರ್ದಿತಾನಾಂ ಸಂಸಾರ ಸಿಂಧೌ ಪರಿಪಾತಿತಾನಾಂ ಕ್ಷೇಮಾಯ ವೈ ಭಾಗವತಂ ಪ್ರಗರ್ಜತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾವು ನಾರದ ಮತ್ತು ಪ್ರಾಚೀನ ಬರಿಹಿರಾಜನ ಕಥೆಯನ್ನ ಹೇಳ್ತಾ ಇದ್ದೇವೆ. ಪ್ರಾಚೀನ ಬರಿಹಿಯ ಪ್ರಶ್ನೆ ಒಂದಿದ್ದದ್ದು, ಬಹಳ ಕರ್ಮಗಳನ್ನ ಆಚರಣೆ ಮಾಡ್ತಾನೇ ಇರ್ತೇವೆ ನೋಡಿ. ಈಗ ಒಂದಿಷ್ಟು ಸುಖ ದುಃಖಗಳನ್ನ ಅನುಭವಿಸ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನು? ಹಿಂದೆ ಮಾಡಿದ ಪಾಪ ಕರ್ಮಗಳು ಅಥವಾ ಪುಣ್ಯ ಕರ್ಮಗಳು. ಹಾಗಾದ್ರೆ ಈಗ ಸುಖವಾಗಿ ಏನು ಕರ್ಮಗಳನ್ನು ಮಾಡದೇನೆ ಇದ್ದೇವೋ? ಈಗಲೂ ನಿರಂತರವಾಗಿ ಅನೇಕ ಕರ್ಮಗಳನ್ನು ಮಾಡ್ತಾನೇ ಇರ್ತೇವೆ. ಒಂದಲ್ಲ ಎರಡಲ್ಲ, ಅನಂತ ಕರ್ಮಗಳನ್ನ ಈಗಲೂ ಕೂಡ ನಿರಂತರವಾಗಿ ನಾವು ಆಚರಣೆ ಮಾಡ್ತಾನೇ ಇರ್ತೇವೆ. ಹಾಗಾಗಿ ನಮ್ಮ ಕರ್ಮಗಳ ಈ ಸ್ರೋತಸ್ಸು ಹರಿವು ಎಂದೆಂದಿಗೂ ನಿಲ್ಲೋದಿಲ್ಲ, ಗಂಗಾ ಪ್ರವಾಹದ ಹಾಗೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮಕೃತ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿಚೈರ್ಗುಣೈಃ. ಜೀವ ಕ್ಷಣ ಮಾತ್ರದಲ್ಲಿಯೂ ಕೆಲಸವನ್ನ ಮಾಡದೇನೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಾರ್ಯತೆ ಹಿ ಅವಶಃ ಕರ್ಮ, ನಮಗೆ ನಿಯಂತ್ರಣವಿಲ್ಲದೇನೆ ಅನಂತ ಕರ್ಮಗಳನ್ನು ನಾವು ನಿರಂತರವಾಗಿ ಅನುಷ್ಠಾನ ಮಾಡ್ತಾನೇ ಇರ್ತೇವೆ. ಹಾಗಾದ್ರೆ ಅನಂತ ಕರ್ಮಗಳನ್ನು ಮಾಡ್ತಾ ಇದ್ದೇವೆ ಅಂತಾದಾಗ ಈ ಕರ್ಮಗಳ ರಾಶಿ ಇದೆ. ಈ ಕರ್ಮಗಳ ರಾಶಿಯಿಂದಾಗಿ ನಮಗೆ ಮುಕ್ತಿ ಹೇಗೆ? ಯಾಕೆ ಅಂತಂದ್ರೆ ಮಾಡ್ತಾ ಇದ್ದಾಗ ಮತ್ತಷ್ಟು ಇದು ಅಕ್ಷಯ ಪಾತ್ರೆ ಅಂತ ಕರೀತಾರಲ್ಲ, ಆ ತರ ನಾವು ಮಾಡಿರುವಂತಹ ಕರ್ಮಗಳ ಅಕ್ಷಯ ಪಾತ್ರೆ ಇದು. ಯಾವುದೋ ಒಂದು ಕರ್ಮವನ್ನು ಭೋಗಿಸಿ ತೀರಿಸುವಷ್ಟರಲ್ಲಿ ಮತ್ತೊಂದಿಷ್ಟು ಕರ್ಮಗಳನ್ನ ಸಂಪಾದಿಸಿ ಬಿಟ್ಟಿರ್ತೇವೆ. ಹಾಗಾದ್ರೆ ಇದರ ವೇಗದಿಂದ, ಇದರ ಹೊಡೆತದಿಂದ ಪಾರಾಗುವ ಬಗೆ ಹೇಗೆ? ಯಾವಾಗ್ಲೂ ಈ ಕರ್ಮಗಳನ್ನ ಅನುಭವಿಸಿಯೇ ತೀರಿಸುವುದು ಅಂತಾದರೆ ಅದನ್ನು ಅನುಭವಿಸಿ ತೀರಿಸುವಷ್ಟರಲ್ಲಿ ಮತ್ತೊಂದಿಷ್ಟು ಕರ್ಮಗಳನ್ನು ಮಾಡಿರ್ತೇವೆ, ಅಥವಾ ಮಾಡಿದ ಇಷ್ಟು ಕರ್ಮಗಳನ್ನು ತೀರಿಸಲಿಕ್ಕೆ ನಮಗೆ ಸಾಧ್ಯವೋ? ಹಾಗಾದ್ರೆ ಈ ಕರ್ಮಗಳ ಬಂಧನದಿಂದ ಮುಕ್ತಿ ಎಂದು ಅಂತ ಅವರ ಪ್ರಶ್ನೆ. ಅದಕ್ಕೆ ನಾರದರ ಉತ್ತರ, ಸರ್ವೇ ಕ್ರಮಾನುರೋಧೇನ ಮನಸೀಂದ್ರಿಯ ಗೋಚರಾಃ ಆಯಾಂತಿ ವರ್ಗಶೋ ಯಾಂತಿ ಸರ್ವೇ ಸುಮನಸೋ ಜವಾತ್. ಎಲ್ಲವೂ ಕೂಡ ಆಯಾಯ ಕರ್ಮಗಳ ಕ್ರಮಕ್ಕೆ ಅನುಗುಣವಾಗಿ ಫಲಗಳನ್ನು ಉಣಿಸ್ತಾ ಇರುತ್ತೆ, ನಮಗೆ ಭೋಗ ಮಾಡುವ ಹಾಗೆ ಮಾಡ್ತಾ ಇರುತ್ತೆ. ಆದರೆ ಯಾವಾಗ ಬ್ರಹ್ಮನ ಸಾಕ್ಷಾತ್ಕಾರವನ್ನು ಪಡೆದಂತಹ ವ್ಯಕ್ತಿಗಳಿಗೆ ಆ ಸಾಕ್ಷಾತ್ಕಾರವೆಂಬ ಬಲ, ಸಾಕ್ಷಾತ್ಕಾರ ಅಂದ್ರೆ ಬ್ರಹ್ಮನನ್ನ ತಮ್ಮ ಇಂದ್ರಿಯಗಳಿಂದ ನೋಡುವಂಥದ್ದು,
ಅದು ಕೂಡ ನಾವು ರಾಮಕೃಷ್ಣಾದಿಗಳ ರೂಪವನ್ನ ಆ ಕಾಲದಲ್ಲಿ ಇದ್ದು ನೋಡಿದ್ದೇವೆ. ಹಾಗಾದ್ರೆ ನಮಗೆ ಯಾಕೆ ನರಕಾದಿಗಳು ಅಂತ ಆಗಿನ ಕಾಲದ ರಾಕ್ಷಸರು ಕೇಳಬಹುದು. ರಾಕ್ಷಸರೆಲ್ಲರೂ ರಾಮನಿಂದ ಹತರಾಗುವ ಸಂದರ್ಭದಲ್ಲಿ ರಾಮನನ್ನು ನೋಡಿದ್ದಾರಾ ಇಲ್ವೋ? ಕಣ್ಣಿನಿಂದ ನೋಡಿದ್ದಾರೆ. ಹಾಗಾದ್ರೆ ಅವರಿಗೆ ಯಾಕೆ ಮುಕ್ತಿ ಇಲ್ಲ? ಭಗವಂತನ ಯಾವುದೋ ಒಂದು ರೂಪವನ್ನ ನೋಡಿದ ಆ ಕ್ಷಣದಲ್ಲಿ ಅವನಿಗೆ ಅಪರೋಕ್ಷವಾಯಿತು ಅಂತ ಅನ್ಬಾರದು. ಅಪರೋಕ್ಷ ಅಂದ್ರೆ ಏನು? ಪ್ರತಿಯೊಬ್ಬ ಜೀವನಿಗೂ ಕೂಡ ತಾವು ಹರಿಕಥಾಮೃತ ಸಾರಾದಿಗಳನ್ನೆಲ್ಲ ಅನೇಕ ಬಾರಿ ಆವೃತ್ತಿ ಮಾಡಿರ್ತೀರಿ, ಅವುಗಳನ್ನು ಗಮನಿಸಿರ್ತೀರಿ. ಪ್ರತಿಯೊಬ್ಬ ಜೀವನಿಗೂ ಕೂಡ ಅವನದ್ದೇ ಆದಂತ ಒಂದು ಬಿಂಬ ರೂಪ ಅಂತ ಇದೆ. ಪರಮಾತ್ಮನಿಗೆ ಬಿಂಬ ಅಂತ ಕರೀತಾರೆ, ಹೆಸರಿದೆ. ನಾವು ಪ್ರತಿಬಿಂಬರು. ನಮಗೆ ಬಿಂಬನಾದಂತಹ ಪರಮಾತ್ಮನ ಯಾರಿದ್ದಾನೋ, ಧ್ರುವರಾಜನಿಗೆ ವಾಸುದೇವ, ಪ್ರಹ್ಲಾದನಿಗೆ ನರಸಿಂಹದೇವರು, ಈ ರೀತಿಯಾಗಿ ಅವರು ತಪಸ್ಸನ್ನ ಮಾಡಿ ಒಲಿಸಿಕೊಂಡಂತಹ ಪರಮಾತ್ಮನ ರೂಪಗಳವು. ನಾವು ನಿರಂತರವಾಗಿ ಸಾಧನೆ ಮಾಡ್ತಾ ಇದ್ದಾಗ ನಮ್ಮ ಯೋಗ್ಯತೆಯನ್ನ ಅರಿತಂತಹ ಗುರುಗಳು ಇವನಿಗೆ ಇನ್ನ ಆ ಯೋಗ್ಯತೆ ಬಂದಿದೆ ಅಂತ ತಿಳಿದಾಗ ಅವರು ನಾವು ಯಾವ ಬಿಂಬರೂಪಿಯಾದ ಪರಮಾತ್ಮನನ್ನ ಉಪಾಸನೆ ಮಾಡಬೇಕೋ ಅದರ ಬಗ್ಗೆ ಉಪದೇಶವನ್ನು ಕೊಡುತ್ತಾರೆ. ಅವರು ಹೇಳಿದಂತೆ ದೀರ್ಘಕಾಲ ಭಗವಂತನ ಉಪಾಸನೆಯನ್ನ ಮಾಡಿದ ವ್ಯಕ್ತಿಗಳಿಗೆ ಪರಮಾತ್ಮನ ಅಪರೋಕ್ಷ ಜ್ಞಾನ ಉಂಟಾಗತ್ತೆ. ಅಂದ್ರೆ ತನ್ನ ಬಿಂಬರೂಪಿ ಯಾವುದು, ತಾನು ಯಾರ ಪ್ರತಿಬಿಂಬ. ಕನ್ನಡಿಯಲ್ಲಿ ಪ್ರತಿಬಿಂಬ ತೋರುವಂತೆ ನಾವೆಲ್ಲ ಪ್ರತಿಬಿಂಬರು, ಕನ್ನಡಿಯಲ್ಲಿರುವ ಬಿಂಬದಂತೆ ಪರಮಾತ್ಮ. ಹಾಗಾದ್ರೆ ನಮ್ಮ ಬಿಂಬ ಯಾವುದು ಅಂತ ತಿಳಿದುಕೊಳ್ಳಲಿಕ್ಕೆ ನಮ್ಮೆಲ್ಲರ ಪ್ರಯತ್ನ. ನಮ್ಮ ಬಿಂಬರೂಪಿಯಾದಂತಹ ಪರಮಾತ್ಮನ ಅಪರೋಕ್ಷ ಜ್ಞಾನವಾಯಿತು ಅಂತಾದರೆ ಆವಾಗ ನಾ ಹೇಳಿದ್ದೇನೆ, ಬೇಕಾದಷ್ಟು ಸಾರಿ ಹೇಳಿದ್ದೇನೆ, ದೊಡ್ಡ ಹತ್ತಿಯ ಗೋಡೌನಲ್ಲಿ ಬೆಂಕಿ ಬಿತ್ತು ಅಂತಂದು ಹೇಳಿದ್ರೆ ಎಲ್ಲ ಹತ್ತಿಯೂ ಕೂಡ ಸುಟ್ಟು ಹೋಗ್ಬಿಡತ್ತೆ. ಹಾಗೆ ಜೀವರು ಮಾಡಿದಂತಹ ಎಲ್ಲ ದುಷ್ಕರ್ಮಗಳು ಕೂಡ, ಎಲ್ಲ ಕರ್ಮಗಳು ಕೂಡ ಪರಮಾತ್ಮನ ಅಪರೋಕ್ಷ ಜ್ಞಾನವೆಂಬಂತಹ ಬೆಂಕಿಯಿಂದ ಸುಟ್ಟು ದಗ್ಧವಾಗಿ ಹೋಗುತ್ತೆ. ಇದನ್ನು ಕೂಡ ಭಗವದ್ಗೀತೆಯಲ್ಲಿಯೇ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಜ್ಞಾನವೆಂಬಂತಹ ಅಗ್ನಿ ನಾವು ಮಾಡಿದ ಎಲ್ಲ ಕರ್ಮಗಳನ್ನು ಕೂಡ ಭಸ್ಮವನ್ನಾಗಿ ಮಾಡಿಬಿಡತ್ತೆ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಅನೇಕ ಶ್ರುತಿ ಪುರಾಣಗಳ ವಾಕ್ಯಗಳು ಭಗವಂತನ ಅಪರೋಕ್ಷ ಜ್ಞಾನವಾಯಿತು ಅಂತಾದರೆ ಜೀವನ ಎಲ್ಲ ಕರ್ಮಗಳು ಕೂಡ, ಎಲ್ಲ ಕರ್ಮಗಳು ಅಂತಂದ್ರೆ ಅದರಲ್ಲೂ ಕರ್ಮಗಳಲ್ಲಿ ಬಹಳ ವಿಭಾಗ ಇದೆ, ಮತ್ತೊಂದು ಸಂದರ್ಭದಲ್ಲಿ ಅದನ್ನು ನಿರೂಪಣೆ ಮಾಡ್ತೇನೆ. ಆ ಕರ್ಮಗಳಲ್ಲಿ ಯಾವುದು ಒಂದು ಗೋಡೌನಲ್ಲಿರುವಂತಹ ಕರ್ಮಗಳು ಅಂತಿವೆಯೋ ಅಪ್ರಾರಬ್ಧ ಕರ್ಮಗಳು ಅಂತ ಕರೀತಾರೆ. ಈಗ ಮನೆಯಲ್ಲಿ ತುಂಬಾ ಗೋಡೌನಲ್ಲಿ ಅಥವಾ ಅಕ್ಕಿಯ ಮಂಡಿಯವರೆಲ್ಲ ಇರ್ತಾರೆ. ಕೆಲವೊಂದಿಷ್ಟನ್ನು ಮಾರಾಟಕ್ಕೆ ಅಂತ ತಮ್ಮ ಅಂಗಡಿಗೆ ತಂದಿರ್ತಾರೆ, ಉಳಿದದ್ದೆಲ್ಲವನ್ನು ಕೂಡ ಗೋಡೌನಲ್ಲಿ ಇಟ್ಟಿರ್ತಾರೆ. ಹಾಗೆ ಕೆಲವೊಂದಿಷ್ಟು ಕರ್ಮಗಳನ್ನ ಹೆಗಲಿಗೆ ಹಾಕಿಕೊಂಡಿರ್ತೇವೆ, ಕೆಲವೊಂದಿಷ್ಟೊಂದು ದೊಡ್ಡ ಗೋಡೌನ್ ತರ ಒಂದಿಷ್ಟು ಸ್ಟಾಕ್ ಇರುತ್ತೆ. ಸ್ಟಾಕ್ ಇರೋದಂತಹ ಕರ್ಮಗಳೇನಿವೆಯೋ ಅವು ಎಲ್ಲ ಅಪ್ರಾರಬ್ಧ ಕರ್ಮಗಳು. ಬೆನ್ನಿಗೆ ಹೊತ್ತುಕೊಂಡ ಕರ್ಮಗಳೇನಿವೆ ಇವೆಲ್ಲವೂ ಪ್ರಾರಬ್ಧ ಕರ್ಮಗಳು. ಜ್ಞಾನದ ಪ್ರಭಾವದಿಂದ ಗೋಡೌನಲ್ಲಿರುವ ಎಲ್ಲ ಕರ್ಮಗಳು ಕೂಡ ನಾಶವಾಗಿ ಹೋಗುತ್ತೆ. ಅದನ್ನ ಅಪ್ರಾರಬ್ಧ ಕರ್ಮಗಳು ಅಂತ ಕರೀತಾರೆ. ಈಗಾಗಲೇ ಯಾವ ಕರ್ಮಗಳನ್ನ ಭೋಗಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದೇವೋ ಆ ಕರ್ಮಗಳನ್ನ ಪ್ರಾರಬ್ಧ ಕರ್ಮ ಅಂತ ಕರೀತಾರೆ. ಇದು ಯಾವುದು ನಮಗೆ ಸಂಬಂಧಪಟ್ಟದ್ದಲ್ಲ, ಪರಮಾತ್ಮನ ಅಪರೋಕ್ಷವನ್ನ ಪಡೆದಂತಹ ಜ್ಞಾನಿಗಳಿಗೆ ಮಾತ್ರ ಸಂಬಂಧಪಟ್ಟಂತಹ ವಿಷಯ. ಈ ರೀತಿಯಾಗಿ ಬ್ರಹ್ಮನ ಅಪರೋಕ್ಷದಿಂದ ಅವರ ಎಲ್ಲ ಕರ್ಮಗಳು ಕೂಡ ಭಸ್ಮವಾಗಿ ಹೋಗತ್ತೆ. ಅವರ ಬಳಿಯಲ್ಲಿ ಅಪರೋಕ್ಷ ಜ್ಞಾನಾನಂತರದಲ್ಲಿ ಅವರು ಭೂಮಿಯಲ್ಲಿ ವಾಸ ಮಾಡಿದ್ರು, ವಿಷಯ ಪದಾರ್ಥಗಳ ಸೊಂಕೆ ಅವರಿಗೆ ಇರೋದಿಲ್ಲ. ಅಲ್ಲ, ಎಷ್ಟೋ ಜ್ಞಾನಿಗಳಿಗೂ ದೇವತೆಗಳೆಲ್ಲರೂ ಪರಮಾತ್ಮನ ಅಪರೋಕ್ಷವನ್ನು ಪಡೆದವರು. ನಮ್ಮ ಮಧ್ಯದಲ್ಲಿರುವಂತಹ ಅನೇಕ ಜನರು ಕೂಡ ಅಪರೋಕ್ಷ ಜ್ಞಾನಿಗಳೇ ಆಗಿದ್ದಾರೆ. ದಾಸವರೇಣ್ಯರಾಗಿರಬಹುದು, ಪುರಂದರದಾಸರು, ಕನಕದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಇವರೇ ಮೊದಲಾದಂತಹ ಮಹಾಮಹಿಮರಿದ್ದಾರೆ. ಅನೇಕ ಯತಿವರೇಣ್ಯರು ಬಂದಿದ್ದಾರೆ. ರಾಘವೇಂದ್ರ ತೀರ್ಥರು, ವಾದಿರಾಜಗುರು ಸಾರ್ವಭೌಮರು, ಜಯತೀರ್ಥರು, ಅನೇಕ ಜನ ಮಹಾಮಹಿಮರೆಲ್ಲ ಬಂದಿದ್ದಾರೆ. ಅವರೆಲ್ಲ ಅಪರೋಕ್ಷ ಜ್ಞಾನಿಗಳೇ.
ಅಂತಹ ಅಪರೋಕ್ಷ ಜ್ಞಾನಿಗಳು ಕೂಡ ಜೀವನದಲ್ಲಿ ಸುಖವನ್ನು ಅನುಭವಿಸಿರೋದು, ದುಃಖಗಳನ್ನ ಅನುಭವಿಸಿರೋದು ಇವೆಲ್ಲವೂ ಕೂಡ ಕಾಣತ್ತಲ್ಲ. ಹಾಗಿದ್ದಾಗ ನಾವು ಜ್ಞಾನಿಗಳಿಗೆ ವಿಷಯ ಪದಾರ್ಥಗಳಿಂದ ಏನು ತೊಂದರೆ ಆಗೋದಿಲ್ಲ ಅಂತ ಹೇಗೆ ಆಗ್ಲಿಕ್ಕೆ ಸಾಧ್ಯ? ವಿಷಯ ಪದಾರ್ಥಗಳ ಸಂಪರ್ಕ ಆಗೋದಿಲ್ಲ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಅದಕ್ಕೆ ಬಹಳ ಬೇಸಿಗೆ ಇದೆ. ಬಹಳ ಬೇಸಿಗೆ ಇರೋ ಸಂದರ್ಭದಲ್ಲಿ ಹೊರಗಡೆ ಎಷ್ಟು ಬಿಸಿಲಿದ್ರು ನನಗೇನು ತೊಂದರೆ ಇಲ್ಲ ಅಂತಂದ. ಬಿಸಿಲಿನ ತಾಪ ನನಗೇನು ಅಂಟೋದೇ ಇಲ್ಲ ಅಂತಂದ. ಬಿಸಿಲಿದೆ, ಅದರ ತಾಪವಾಗೋದಿಲ್ಲ. ಯಾಕೆ? ಮನೆಯಲ್ಲಿ ಎ ಸಿ ಹಾಕಿಸ್ಕೊಂಡಿದ್ದೇವೆ, ಒಳ್ಳೆ ಫ್ಯಾನ್ ತಿರುಗ್ತಾ ಇದೆ, ನಮಗೆ ಬಿಸಿಯ ಅನುಭವ ಆಗೋದಿಲ್ಲ. ಹೊರಗಡೆ ಬಿಸಿಲಿದೆಯೋ ಇಲ್ವೋ? ಬಿಸಿಲಿನ ತಾಪ ಇವ್ರ ಮನೆಗೆ ತಾಕತ್ತೋ ಇಲ್ಲೋ? ಎಲ್ಲವೂ ತಾಕತ್ತೆ. ಆದರೆ ಅದರಿಂದ ಆಗುವ ವಿಕಾರ, ಮೈಯೆಲ್ಲ ಬೆವತು ಸುಸ್ತಾಗಿ ಹೋಗ್ಬೇಕಲ್ಲ, ಆ ಸುಸ್ತು ಶರೀರದಲ್ಲಿ ಆಗುವ ವಿಕಾರಗಳು ಯಾವುದೂ ಆಗೋದಿಲ್ಲ. ಯಾಕೆ? ಫ್ಯಾನು, ಎ ಸಿ ಎಲ್ಲವೂ ಮನೆಯಲ್ಲಿರೋದ್ರಿಂದ. ಹಾಗೆಯೇ ಜ್ಞಾನಿಗಳಿಗೆ ಎಷ್ಟೇ ವಿಷಯ ಪದಾರ್ಥಗಳ ಸಂಪರ್ಕವಾಗಬಹುದು, ಆದರೆ ಅವುಗಳಿಂದ ಆಗುವ ಮನೋವಿಕಾರಗಳು ಅವರಲ್ಲಿ ಕಾಣಿಸೋದಿಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ, ಸತ್ವೈಕ ನಿಷ್ಠೆ ಮನಸ್ಸಿ ಭಗವತ್ ಪಾರ್ಶ್ವವರ್ತಿನಿ. ಯಾಕೆ ಅಂತಂದ್ರೆ ಅಪರೋಕ್ಷ ಜ್ಞಾನ ಅನ್ನುವಂಥದ್ದು ದೊಡ್ಡ ಫ್ಯಾನು ಅಥವಾ ಎ ಸಿ ಇದ್ದ ಹಾಗೆ. ಅದು ಯಾವಾಗಲೂ ಭಗವಂತನಲ್ಲಿ ಆಸಕ್ತವಾದಂತಹ ಜ್ಞಾನ ಇವರಿಗೆ ಒಡಮೂಡ್ತಾ ಇರತ್ತೆ. ಅದರಿಂದಾಗಿ ನೀರಿನ ಒರತೆಯ ತರ ಯಾವತ್ತೂ ಬತ್ತೋದಿಲ್ಲ. ಅದು ಬತ್ತದೇ ಇರುವಂತಹ ನೀರಿನ ಒರತೆಯಂತೆ ಭಗವಂತನಲ್ಲಿ ನಿಶ್ಚಲವಾದ ಭಕ್ತಿ ಯಾವಾಗಲೂ ಇವರಲ್ಲಿ ದೃಢವಾಗಿ ಬೇರೂರಿರೋದ್ರಿಂದಾಗಿ ತಮಶ್ಚಂದ್ರಮಸಿ ವೇದಂ ಉಪರಜ್ಯಾವಭಾಸತೆ. ಚಂದ್ರನಿಗೆ ರಾಹುವಿನ ಸಂಪರ್ಕವಾಗತ್ತೆ. ನಮಗೆ ನೋಡ್ಲಿಕ್ಕೆ ಚಂದ್ರನಿಗೂ ರಾಹುವಿಗೂ, ರಾಹು ಬಂದ್ ಚಂದ್ರನನ್ನು ತಿಂದೇ ಬಿಟ್ನೇನೋ ಅಂತ ಅನ್ಸತ್ತೆ. ಆದರೆ ಯೋಚನೆ ಮಾಡಿದರೆ ಚಂದ್ರನಿಗೂ ರಾಹುವಿಗೂ ತುಂಬಾ ಡಿಸ್ಟೆನ್ಸ್ ಇದೆ. ನೋಡುವವರಿಗೆ ಆ ತರ ಅನ್ಸುತ್ತೆ. ಹಾಗೆ ಜ್ಞಾನಿಗಳು ಕೂಡ ವಿಷಯ ಪದಾರ್ಥಗಳನ್ನು ಅನುಭವಿಸ್ತಾರೆ, ಆದರೆ ಅವುಗಳಿಂದ ಆಗುವ ವಿಕಾರಗಳು ಅವರಲ್ಲಿ ಇಲ್ಲ. ಅವುಗಳಿಂದ ಆಗುವ ಸುಖ ದುಃಖಾದಿಗಳನ್ನ, ಏನೋ ಒಂದು ಸಂತೋಷವಾಯ್ತು ಅಂತಂದ್ರೆ ತಲೆ ಮೇಲಿನ ತಾರಸಿ ಕಿತ್ತೋಗೋ ಹಾಗೆ ಸಂತೋಷವನ್ನು ಪಡೋದು, ದುಃಖವಾಯ್ತು ಅಂದ್ರೆ ಭೂಮಿಯು ಕುಸಿದಂತೆ ಮಾಡೋದು, ಈ ತರದ ವಿಕಾರಗಳು ಅವರಲ್ಲಿ ಆಗೋದಿಲ್ಲ. ಹಾಗಾದ್ರೆ ಮೇಲೆ ಒಂದು ಪ್ರಶ್ನೆ ಅವನದ್ದು ಪ್ರಾಚೀನ ಬರಿಹಿರಾಜನಿಗೆ. ಹಾಗಾದ್ರೆ ನಮಗೆ ಇಷ್ಟೆಲ್ಲ ಸಂಸಾರದಲ್ಲಿದ್ದೇವೆ, ಬಹಳ ದುಃಖ ಪಡ್ತಾ ಇದ್ದೇವೆ, ಇಷ್ಟೆಲ್ಲ ದುಃಖಗಳಿಗೆ ತಾಪತ್ರಯ, ಅಯ್ಯೋ ಒಂದಲ್ಲ ಒಂದ್ ತಲೆ ತಾಪತ್ರಯ ಇದೆಪ್ಪ ಅಂತ ನಾವೆಲ್ಲ ಹೇಳಿಕೊಳ್ತಾ ಇರ್ತೇವೆ. ಇದಕ್ಕೆಲ್ಲದಕ್ಕೂ ಕಾರಣವಾದದ್ದು ಯಾವುದು? ಇದು ನಾನದು, ಇದು ನಾನು, ಇದು ನನ್ನದು, ಇವರು ನನ್ನವರು, ಇವರು ಬೇರೆಯವರು ಅನ್ನುವ ಅಭಿಮಾನ. ಎಷ್ಟೋ ಸಂದರ್ಭದಲ್ಲಿ ನಮಗೆ ಅಭಿಮಾನವೇ ಇರೋದಿಲ್ಲ. ಇದು ನಾನು, ಇದು ನನ್ನದು, ಇವರು ನಮ್ಮವರು, ಇವರು ಪರರವರು ಅನ್ನುವ ಭಾವನೆಯೇ ಇರೋದಿಲ್ಲ. ಬಹಳ ಸುಸ್ತಾಗಿದೆ, ಗಾಢವಾದ ನಿದ್ರೆ ಇದೆ, ಆವಾಗ ನಾನು ನನ್ನದು ಅನ್ನುವ ಭಾವನೆ ಇಲ್ಲೇ ಇಲ್ಲಲ್ಲ. ಯಾಕೆ ಅಂತಂದ್ರೆ ನಮ್ಮ ಇಂದ್ರಿಯಗಳ ಎಲ್ಲ ಕೆಲಸವೂ ಕೂಡ ಆವಾಗ ಸ್ಥಗಿತವಾಗಿದೆ. ಹಾಗಾಗಿರ್ಬೇಕಾದ್ರೆ ನಮಗೆ ಈ ರೀತಿಯಾದಂತಹ ವಿಕಾರಗಳೆಲ್ಲ ಆಗೋದು ಹೇಗೆ? ಅಷ್ಟೇ ಅಲ್ಲ, ಆಗ ತಾನೇ ಗರ್ಭದಲ್ಲಿ ಹುಡ್ತಾ ಇರುವ ಮಕ್ಕಳಿರ್ತಾರೆ, ಅವ್ರಿಗೆ ಎಲ್ಲಿ ಅಭಿಮಾನ? ಇವ್ರು ನಾವು, ಇವ್ರು ಪರರವರು, ಈ ರೀತಿಯಾದ ಅಭಿಮಾನ ಎಲ್ಲಿದೆ? ಹಾಗಾದ್ರೆ ಅವರಿಗೆ ಸುಖ ದುಃಖಾದಿಗಳು ಆಗಬೇಕಲ್ಲ, ಆಗಬಾರ್ದಲ್ಲ. ಯಾಕೆ? ನಮ್ಮ ಸುಖ ದುಃಖಾದಿಗಳಿಗೆ, ನಮ್ಮ ಸಂಸಾರಕ್ಕೆ ಕಾರಣವಾದಂತಹದ್ದು ಅಭಿಮಾನ. ಇವ್ರು ನಾವು, ನಮ್ಮವರು, ನನ್ನ ಪದಾರ್ಥಗಳು ಅನ್ನುವ ಅಭಿಮಾನ, ಇದು ಯಾವುದು ಅವರಿಗೆ ಇರೋದೇ ಇಲ್ಲ. ಹಾಗಾಗಿ ಇವ್ರಿಗೆ ಯಾಕೆ ಸಂಸಾರ? ಮುಕ್ತರಾಗಿ ಬಿಡಬೇಕಲ್ವ, ಯಾವುದೇ ದುಃಖಗಳ ಲೇಷವಿಲ್ಲದೇನೆ ಸುಖವಾಗಿರ್ಬೇಕಲ್ವ ಅವರು. ಆದರೆ ನೀವು ಹಿಂದೆ ತಾನೇ ಮಕ್ಕಳೆಲ್ಲ ಹುಟ್ಟಬೇಕಾದ್ರೆ ಎಷ್ಟು ದುಃಖವನ್ನು ಗರ್ಭದಲ್ಲಿ ಅನುಭವಿಸ್ತಾ ಇರ್ತಾರೆ ಅಂತ ನೀವೇ ಹೇಳಿದ್ದೀರಿ. ಇದೆಲ್ಲ ಹೇಗ್ ಕೂಡತ್ತೆ? ಭಾಗವತದಲ್ಲಿ ಹೇಳಿದ್ದಾರದ್ನ. ಕರ್ದಮ ಪ್ರಜಾಪತಿಯ ಪತ್ನಿಯಾದ ದೇವಹೂತಿಯನ್ನು ಕುರಿತು ಕಪಿಲ ರೂಪಿಯಾದಂತಹ ಪರಮಾತ್ಮ ಹುಟ್ಟುವಾಗ ಈ ಜನ್ಮ ಸಾಕಪ್ಪ ಅಂತ ಗರ್ಭದಲ್ಲಿರುವಂತಹ ಶಿಶು ಅಳುತ್ತಾ ಇರತ್ತೆ. ಭೂ ಸ್ಪರ್ಶವಾದ ತಕ್ಷಣ ಇದು ಯಾವುದು ಬೇಡ ಅಂತ
ಅಂದುಕೊಂಡಂತಹ ಮಗು ಇದರಲ್ಲೇ ಆಸಕ್ತವಾಗಿ ಹೋಗಿಬಿಡತ್ತೆ, ಕ್ರಮೇಣ ತನ್ನ ಜನ್ಮದ ಸಂಸ್ಕಾರಗಳೆಲ್ಲವನ್ನು ಕಳೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅಭಿಮಾನವಿಲ್ಲದೆ ಇರುವಂತಹ ಆ ಶಿಶುವಿಗೆ ಆ ದುಃಖ ಸುಖ ಮುಂತಾದವುಗಳೆಲ್ಲ ಯಾಕೆ ಆಗ್ಬೇಕು ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಈಗ ಅರಣಿಯೊಳನಲ ವಿಪ್ತಂತೆ ಅಂತ ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ. ಅರಣಿ ಅಂತಂದ್ರೆ ಅದು ಒಂದು ತರದ ಮರದ ವಿಶೇಷ. ಅದು ಅರಣಿ ಮಥನವನ್ನು ಮಾಡ್ತಾರೆ. ಯಜ್ಞ ಯಾಗಾದಿಗಳನ್ನು ಮಾಡ್ಬೇಕಾದ್ರೆ ಚೆನ್ನಾಗಿ ಕಡಗೋಲನ್ನಿಟ್ಟು ಮಜ್ಜಿಗೆಯನ್ನು ಕಡೆದಂತೆ ಮಧ್ಯದಲ್ಲಿ ಕೆಲವೊಂದಿಷ್ಟು ಹುಲ್ಲು ಮುಂತಾದ ಇದನ್ನಿಟ್ಟು ಚೆನ್ನಾಗಿ ಅರಣಿಯನ್ನು ಮಥನ ಮಾಡ್ತಾರೆ. ಮಥನ ಮಾಡಿದಾಗ ಅಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಹಾಗಾದ್ರೆ ಮೊದಲಿಗೆ ಬೆಂಕಿ ಇರ್ಲಿಲ್ವೋ? ಇದ್ದದ್ದು ಆವಾಗ ಕಾಣಿಸಿಕೊಂತು ಅಷ್ಟೆ. ಹಾಗಾಗಿ ನಮಗೆಲ್ಲರಿಗೂ ಕೂಡ ಸ್ವಲ್ಪವಾದ್ರೂ ಅಭಿಮಾನ ಇದ್ದೇ ಇರುತ್ತೆ. ತುಂಬಾ ಕಡಿಮೆ ಇರುತ್ತೆ, ಆಮೇಲೆ ಸ್ವಲ್ಪ ಜಾಸ್ತಿ ಆಗತ್ತೆ, ಆಮೇಲೆ ಬಹಳ ಜಾಸ್ತಿ ಆಗತ್ತೆ. ನೋಡಿ, ಮಕ್ಕಳಿಗೆ ತುಂಬಾ ಚಿಕ್ಕವರಿದ್ದಾಗ ಇದು ಬೇಕು ಅದು ಬೇಕು ಅಂತ ವಸ್ತುಗಳಲ್ಲಿ ಆಸೆ ಇರುತ್ತೆ. 1-2 ನಿಮಿಷಕ್ಕೆ ಆ ಮಗುವನ್ನ ಬೇರೆ ಕಡೆಯಲ್ಲಿ ನಾವು ಅದರ ಮನಸ್ಸನ್ನು ಹರಿಯೋ ಹಾಗೆ ಮಾಡಿದ್ವಿ ಅಂದ್ರೆ ಹಿಂದಿನದ್ದನ್ನೆಲ್ಲ ಮರೆತು ಬಿಡ್ತಾರೆ. ಅದೇ ಆ ಮಕ್ಕಳು ಸ್ವಲ್ಪ ಬೆಳೆದ್ರು ಅಂತಂದ್ರೆ ಆ ವಸ್ತು ಬೇಕು ಅಂದ್ರೆ ರಚ್ಚೆ ಹಿಡಿದು ಬಿಡತ್ತೆ. ಅದರಿಂದ ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಸಿಗೋವರೆಗೂ ಅವ್ರು ಬಿಡೋದೇ ಇಲ್ಲ. ಇನ್ನೂ ಸ್ವಲ್ಪ ಯೌವನ ಬಂತು ಅಂತಂದ್ರೆ ಇನ್ನೊಬ್ಬರಿಗೆ ಹೇಳೋದಿಲ್ಲ, ಹೇಗಾದ್ರೂ ಅದನ್ನ ಸಂಪಾದನೆ ಮಾಡಿಕೊಳ್ಳೇಬೇಕು ಅನ್ನುವ ಬಯಕೆ ಉತ್ಕಟವಾದದ್ದು ಮತ್ತಷ್ಟು ಅಭಿವೃದ್ಧಿ ಆಗತ್ತೆ. ಮತ್ತು ಯೌವನ ತಾರುಣ್ಯ ಮುಂತಾದವುಗಳು ಬಂತು ಅಂದ್ರಂತೂ ತುಂಬಾ ಸ್ಪಷ್ಟವಾಗಿ ನಮಗದು ಗೋಚರವಾಗಿಯೇ ಆಗತ್ತೆ. ಹಾಗಾಗಿ ಎಂದೆಂದಿಗೂ ಕೂಡ ಅಭಿಮಾನ ಇಲ್ಲ ಅಂತ ಆಗೋದಿಲ್ಲ. ನಮ್ಮ ದುಃಖಾದಿಗಳಿಗೆ ಕಾರಣವಾದ ಅಭಿಮಾನ ಅನ್ನುವಂಥದ್ದು ನಿರಂತರವಾಗಿ ಜೀವನ ಸಂಪರ್ಕ ಎಂದೆಂದಿಗೂ ಅದಕ್ಕಿದ್ದೇ ಇರತ್ತೆ. ನಾಹಂ ಮಮೇತಿ ಭಾವೋಯಂ ಪುರುಷೇ ವ್ಯವಧೀಯತೆ ಯಾವದ್ ಬುದ್ಧಿ ಮನೋಕ್ಷಾರ್ಥ ಗುಣವ್ಯೂಹೋ ಹ್ಯನಾದಿಮಾನ್. ಎಲ್ಲಿವರೆಗೂ ಜೀವನಿಗೆ ಇಂದ್ರಿಯಗಳ ಸಂಪರ್ಕ, ಅದೇ ರೀತಿಯಾಗಿ ಜೀವನಿಗೆ ಆ ಅನಾದಿಯಾದಂಥ ಲಿಂಗ ಶರೀರ ಅಂತ ನಾ ಹೇಳಿದ್ದೇನೆ. ಲಿಂಗ ಶರೀರ ಅಂತಂದ್ರೆ ಅಕ್ಕಿಯ ಮೇಲಿನ ಹೊಟ್ಟಿನಂತೆ ಜೀವನ ಮೇಲೆ 3 ಗುಣಾತ್ಮಕವಾದಂತಹದ್ದು. ಒಂದು ಇಂದ್ರಿಯಗಳು, ಇನ್ನೊಂದು ಮನಸ್ಸು, ಅದೇ ರೀತಿಯಾಗಿ ಪ್ರಾಣ. ಈ 3ರ ಪ್ರಾಣ, ಇಂದ್ರಿಯ, ಅಂತಃಕರಣ, ಈ 3ರ ಸೇರುವಿಕೆಯಿಂದ ಆದಂತಹ ಒಂದು ಪ್ಲಾಸ್ಟಿಕ್ಕಿನ ಆವರಕ ಇದ್ದ ಹಾಗೆ ಜೀವನಿಗೆ ಅನಾದಿ ಕಾಲದಿಂದಲೂ ಇದೆ. ಪ್ಲಾಸ್ಟಿಕ್ ತರ ಅಂತ ಯಾಕೆ ಹೇಳಿದ್ದು ಅಂತಂದ್ರೆ, ಪ್ಲಾಸ್ಟಿಕ್ ಒಂದ್ ಕಡೆಯಲ್ಲಿದೆ ಅಂತಂದ್ರೆ ಅದು 100,000 1,000 ವರ್ಷ ಆದ್ರೂ ಕೊಳೆಯೋದಿಲ್ಲ. ಅದು ಹಾಗೆ ಜೀವನ ಮೇಲೆ ಆವರಕವಾಗಿ ಪ್ರಾಣ, ಇಂದ್ರಿಯ, ಅಂತಃಕರಣ ಈ 3ರ ಸೇರುವಿಕೆಯಿಂದ ಉಂಟಾಗಿದೆ ಈ ಪಂಚವಿಧ ಅಂತನೂ ಕರೀತಾರೆ. ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಇವೆಲ್ಲವೂ ಕೂಡ 5 16 ವಿಧ ಅಂತ ಹೇಳ್ತಾರೆ. ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಇವುಗಳನ್ನು ಸೇರಿಸಿ ತ್ರಿವೃತ್ತ ಅಂತ ಕರೀತಾರೆ. 16 ವಿಧ ಅಂತ ಕರೀತಾರೆ. ಏನೇ ಆಗ್ಲಿ, ಒಟ್ಟು 16 ವಿಧ. ಹೇಗೆ ಅಂತಂದ್ರೆ 5 ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಇವುಗಳು ಜೀವನ ಆವರಕವಾಗಿರುತ್ತೆ. ಪಂಚ ಜ್ಞಾನೇಂದ್ರಿಯಗಳು ಕಣ್ಣು, ಮೂಗು, ಕಿವಿ, ಬಾಯಿ, ಚರ್ಮ, ಆಮೇಲೆ ಕಾಲು, ಕೈ, ಮಾತನಾಡುವಂತಹ ವಾಗಿಂದ್ರಿಯ, ಗುಹ್ಯ, ಉಪಸ್ಥ, ಮಲಮೂತ್ರ ವಿಸರ್ಜನಾಂಗಗಳು, ಒಟ್ಟು 15. ಮನಸ್ಸು 1, ಒಟ್ಟು 16 ಆಗತ್ತೆ. ಈ 16ರಿಂದ ಆಗಿರೋದ್ರಿಂದ ಷೋಡಶಕ ಅಂತನೂ ಕರೀತಾರೆ. ಪ್ರಾಣ, ಇಂದ್ರಿಯ ಮತ್ತು ಮನಸ್ಸು ಅಂತ ಪ್ರತ್ಯೇಕವಾಗಿ ಗುಂಪನ್ನಾಗಿ ಇಟ್ಕೊಂಡ್ವಿ ಅಂತಂದು ಹೇಳಿದ್ರೆ, ಇಂದ್ರಿಯ ಅಂತಂದ್ರೆ 10 ಇಂದ್ರಿಯಗಳು, ಅದು ಒಂದು ಗುಂಪು. ಪ್ರಾಣ ಅಂದ್ರೆ ಪಂಚಪ್ರಾಣಗಳ ಒಂದು ಗುಂಪು, 5 5ರ 1. ಅದೇ ರೀತಿಯಾಗಿ ಅಂತಃಕರಣ ಅಂದ್ರೆ ಮನಸ್ಸು. ಈ 3ರ ವಿಕಾರ ಈ ನಮ್ಮ ಲಿಂಗ ಶರೀರ ಅಂತ ಕರೆಸ್ಕೊಂಡಾಗ ತ್ರಿವೃತ್ತ ಅಂತ ಕರೀತಾರೆ. ಹಾಗಾದ್ರೆ ಈ ಲಿಂಗ ಶರೀರದ ಸಂಪರ್ಕ ಜೀವನಿಗೆ ಎಲ್ಲಿಯವರೆಗೂ ಇರುತ್ತೋ ಅಲ್ಲಿಯವರೆಗೆ ಇವನಿಗೆ ಎಂದೆಂದಿಗೂ ಕೂಡ ಅಭಿಮಾನ ಇಲ್ಲ ಅಂತ ಆಗೋದಿಲ್ಲ. ಹಾಗಾಗಿ ಇವನಿಗೆ ಅಭಿಮಾನ ಇಲ್ಲ, ದುಃಖಾದಿಗಳನ್ನ ಯಾಕೆ ಅನುಭವಿಸ್ತಾನೆ ಅಂತ ಈ ರೀತಿಯಾಗಿ ಯೋಚನೆ ಮಾಡಬೇಡ. ಸುಪ್ತಿ ಮೂರ್ಛೋಪತಾಪೇಶು ಪ್ರಾಣಾಯನ ವಿಘಾತತಃ ನೇಹತೇಹಮಿತಿ ಜ್ಞಾನಂ ಮೃತ್ಯು ಪ್ರಜ್ವಾರ ಯೋರಪಿ. ಬಹಳ ಜ್ವರ ಬಂದಿದೆ, ಮೂರ್ಛಾವಸ್ಥೆಯಲ್ಲಿದ್ದಾನೆ,
ಇಂದ್ರಿಯಗಳೆಲ್ಲ ಶಕ್ತಿಯನ್ನು ಕಳೆದುಕೊಂಡಿರಬಹುದು, ಮನಸ್ಸು ತನ್ನ ಶಕ್ತಿಯನ್ನು ಕಳೆದುಕೊಂಡಿರೋದಿಲ್ಲ, ಅಥವಾ ಪ್ರಾಣ ತನ್ನ ಶಕ್ತಿಯನ್ನು ಕಳೆದುಕೊಂಡಿರೋದಿಲ್ಲ. ಉಸಿರಾಟವಂತೂ ಶರೀರದಲ್ಲಿ ಇದ್ದೇ ಇರುತ್ತೆ. ಉಸಿರಾಟವಾಗ್ತಾ ಇದೆ ಅಂತಂದ್ರೆ ಜೀವನಿಗೆ ಆ ಲಿಂಗ ಶರೀರದ ಸಂಪರ್ಕ ಇದೆ ಅಂತಾಯ್ತು. ಅಲ್ಲ, ಬಾಲ್ಯಾವಸ್ಥೆಯಲ್ಲಿ ಇದು ಯಾವುದು ಜೀವನಿಗೆ ಅನುಭವಕ್ಕೆ ಬರೋದಿಲ್ಲಲ್ಲ, ಅಭಿಮಾನ ಇಲ್ಲಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಗರ್ಭೆ ಬಾಲ್ಯೇಪ್ಯ ಪೌಷ್ಕಲ್ಯಾದೇಕಾದಶ ವಿಧಂ ತದಾ ಲಿಂಗಂ ನ ದೃಶ್ಯತೆ ಅಯೂನಃ ಕುಹ್ವಾಂ ಚಂದ್ರಮಸೋ ಯಥಾ. ಈ ಅಮಾವಾಸ್ಯೆ ದಿವಸ ಚಂದ್ರ ನಮಗ್ ಕಾಣೋದಿಲ್ಲ. ಕುಹ್ವಾಂ, ಕುಹು ಅಂತಂದು ಹೇಳಿದ್ರೆ ಅಮಾವಾಸ್ಯೆ. ಅಮಾವಾಸ್ಯೆಯಲ್ಲಿ ಚಂದ್ರನ ಬಿಂಬ 16, ಅದರಲ್ಲಿ ಒಂದೇ ಒಂದು ಕಲೆ ಅಮಾವಾಸ್ಯೆ ದಿವಸ ಇರುತ್ತೆ. ಬಿದಿಗೆ ಪಾಡ್ಯ ದಿವಸ 2 ಕಲೆ, ಬಿದಿಗೆ ದಿವಸ 3 ಕಲೆ, ತದಿಗೆ ದಿವಸ 4, ಚತುರ್ಥಿ 5 ಕಲೆ, ಹೀಗೆ ಪೌರ್ಣಮಿಗೆ 16 ಕಲೆಗಳು ಚಂದ್ರನಿಗೆ ಬರುತ್ತೆ. ಅದು ಮತ್ತೆ ಪಾಡ್ಯ ಬಿದಿಗೆಯಿಂದ ಹೋಗ್ತಾ ಹೋದ ಹಾಗೆ 15, 14, 13, 12, 11, 10 ಅಂತ ಆಗ್ತಾ ಬಂದು ಅಮಾವಾಸ್ಯೆ ದಿವಸ ಮತ್ತೆ ಒಂದೇ ಒಂದು ಕಲೆ ಚಂದ್ರನಿಗೆ ಉಳಿಯುತ್ತೆ. ಒಂದೇ ಒಂದು ಕಲೆ ಚಂದ್ರನಿಗೆ ಉಳಿದಾಗ ನಮಗ್ ಚಂದ್ರ ಕಾಣಿಸ್ತಾನ? ಕಾಣೋದಿಲ್ಲ. ಇದೆ, ಆದ್ರೆ ನಮಗ್ ಕಾಣೋದಿಲ್ಲ. ಹಾಗೆಯೇ ಅತ್ಯಂತ ಬಾಲ್ಯದಲ್ಲಿದ್ದಾಗ ಇಂದ್ರಿಯಗಳಿನ್ನೂ ಚೆನ್ನಾಗಿ ಬಲುತ್ತಿರೋದಿಲ್ಲ, ಅದಕ್ಕೆ ವಿಷಯ ಪದಾರ್ಥಗಳ ಸಂಪರ್ಕವಾಗಿರೋದಿಲ್ಲ. ವಿಷಯ ಪದಾರ್ಥಗಳ ಸಂಪರ್ಕವಾಯಿತು ಅಂತಂದ್ರೆ ಬೆಂಕಿಗೆ ತುಪ್ಪವನ್ನು ಹಾಕಿದ ಹಾಗಾಗತ್ತೆ. ಬೆಂಕಿ ಆಗಿರುವಂತಹ ಇಂದ್ರಿಯಗಳು, ನಮ್ಮ ಪ್ರಾಣಗಳಿಗೆ ವಿಷಯ ಪದಾರ್ಥಗಳ ಸಂಪರ್ಕ ಅನ್ನೋದು ತುಪ್ಪ ಇದ್ದ ಹಾಗೆ. ಅದರ ಸಂಪರ್ಕ ಗರ್ಭದಲ್ಲಿದ್ದಾಗ, ಸುಷುಪ್ತಿಯಲ್ಲಿದ್ದಾಗ ಹೆಚ್ಚಿಗೆ ಆಗೋದಿಲ್ಲ. ಅದಕ್ಕೆ ಇದ್ರೂ ಇಲ್ಲದೆ ಇರೋ ತರ ಇರುತ್ತೆ. ಚಂದ್ರ ಅಮಾವಾಸ್ಯೆ ದಿವಸ ಇದ್ರೂ ಒಂದೇ ಒಂದು ಕಲೆ ಇರೋದಕ್ಕೆ ಚಂದ್ರ ಪೂರ್ತಿಯಾಗಿ ಕಾಣಿಸಿಕೊಳ್ಳೋದಿಲ್ಲ. ಹೇಗೋ ಹಾಗೆ ಇಂದ್ರಿಯಗಳೆಲ್ಲ ವಿಷಯ ಪದಾರ್ಥಗಳ ಸಂಪರ್ಕಕ್ಕೆ ಒಳಗಾಯಿತು ಅಂತಂದ್ರೆ ಚೆನ್ನಾಗಿ ಅಭಿಮಾನ ಹುಟ್ಟಿಬಿಡತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ, ಅರ್ಥೇ ಹ್ಯವಿದ್ಯಮಾನೇಪಿ ಸಂಸ್ಕೃತಿರ್ನ ನಿವರ್ತತೆ ಧ್ಯಾಯತೋ ವಿಷಯಾನಸ್ಯ ಸ್ವಪ್ನೇನರ್ಥಾಗಮೋ ಯಥಾ. ಎಂದಾದ್ರೂ ಒಂದು ದಿವಸ ನಮಗೆ ಬಹಳ ತಪಸ್ಸನ್ನು ಮಾಡಿ, ನಾನು ಇಷ್ಟು ದಿವಸ ಅನ್ಕೊಂಡಿದ್ದು ನಾನು ನಂದು ಅಂತ ಭಾಗವತ ಪ್ರವಚನ ಮುಂತಾದವುಗಳನ್ನು ಶ್ರದ್ಧೆಯಿಂದ ಒಂದಿಷ್ಟು ದಿವಸ ಕೇಳಿದ್ವಿ, ನಾವು ಮಾಡಿದ್ವಿ ಅಂತಂದ್ರೆ, ಅಯ್ಯೋ ಈ ಮನೆ ದೇಹ ಇದು ಯಾವುದು ನನ್ನದಲ್ಲ, ಭ್ರಾಂತಿ ಇದೆಯಲ್ಲ, ಇದು ನನ್ನ ಸ್ವಾತಂತ್ರ್ಯ ಇದೆ ಅಂತ ಅನ್ಕೊಂಡಿದ್ದೆ, ಸ್ವಾತಂತ್ರ್ಯ ಭ್ರಮೆ ಅಷ್ಟೇ ನನಗೆ, ವಸ್ತುತಃ ನಾನು ಸ್ವತಂತ್ರನಲ್ಲ ಅಂತ ತಿಳಿದುಕೊಂಡೆ ಅಂತಾದ್ರೆ ಮುಗಿದೋಯ್ತು, ನಮ್ ಸಂಸಾರ ಹೋಗಿಬಿಡತ್ತೆ. ನಾವ್ಯಾಕೆ ಇಷ್ಟೆಲ್ಲ ಪಡಿಪಾಟ್ಲು ಪಟ್ಟು ಈ ಶಾಸ್ತ್ರ ಶ್ರವಣ ಎಲ್ಲ ಮಾಡ್ಬೇಕ್ಯಾಕೆ, ಗುರುಗಳ ಉಪಸತ್ತಿಯನ್ನು ಮಾಡ್ಬೇಕ್ಯಾಕೆ, ಗುರು ಶುಶ್ರೂಷೆಯನ್ನು ಮಾಡಿ ವಿದ್ಯೆಯನ್ನು ಪಡೆದು ಬಿಂಬರೂಪಿಯಾದ ಪರಮಾತ್ಮನನ್ನ ಅಪರೋಕ್ಷ ಪಡಿಸ್ಕೊಳ್ಳೋದು ಎಷ್ಟು ತ್ರಾಸದಾಯಕವಾದ ಕೆಲಸ ಇದು, ಬೇಡ ಇದು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಉಪಯೋಗ ಇಲ್ಲ. ಇಲ್ಲ ಅಂತ ನಮಗೆ ಯಾವಾಗ ಇದೆಲ್ಲ ನಮಗೆ ಏನು ಸ್ವಾತಂತ್ರ್ಯ ಇಲ್ಲ ಅಂತಂತೇವೋ ಅಂದು ಒಂದ್ 5 ನಿಮಿಷಕ್ಕೆ ಗೊತ್ತಾಗತ್ತೆ, ಇದು ನನ್ನ ಮನೆ, ಇದು ನನ್ನ ಶರೀರ, ಅಯ್ಯೋ ಈ ಶರೀರದ ಪೋಷಣೆಗೆ ಇದು ಬೇಕು ಅದು ಬೇಕು, ನಾನ್ ಹೀಗ್ ಮಾಡ್ದೆ ಅದನ್ನ ಮಾಡ್ದೆ ಅಂತ ನಮಗಿದ್ದೇ ಇರತ್ತೆ. ಹಾಗಾಗಿ ನಮಗೆ ಬರುವಂತಹ ಈ ಜ್ಞಾನ ಏನಿದೆಯೋ ಇದು ತಾತ್ಕಾಲಿಕವಾದ ಜ್ಞಾನ, ದೃಢವಾದಂತಹದ್ದಲ್ಲ. ಅದರಿಂದ ಸ್ವಾತಂತ್ರ್ಯ ಭ್ರಮೆ ಎಂದೆಂದಿಗೂ ಕರಗಿ ಹೋಗೋದಿಲ್ಲ. ನಾವು ಕನಸಿನಲ್ಲಿ ಎಷ್ಟೋ ಪದಾರ್ಥಗಳನ್ನು ನೋಡ್ತಾ ಇರ್ತೇವೆ, ಇದು ಕನಸು ಅಂತ ಎಚ್ಚರವಾಗೋ ತನಕ ನಮಗ್ ಗೊತ್ತಾಗೋದಿಲ್ಲ, ಇದು ಎಲ್ಲ ಈಗ ನಡೀತಾ ಇದೆ ನಡೀತಾ ಇದೆ ನಡೀತಾ ಇದೆ ಅಂತಾನೆ ಅನುಭವಕ್ಕೆ ಬರ್ತಾ ಇರುತ್ತೆ. ಹಾಗೆಯೇ ಭಗವಂತನ ಜ್ಞಾನವೆಂಬಂತಹ ಕಣ್ಣು ತೆರೆಯುವವರೆಗೂ, ಆ ಜಾಗೃತ ಅವಸ್ಥೆ ಬರೋವರೆಗೂ ನಮ್ಮೆಲ್ಲರಿಗೂ ಕೂಡ ನಾವು ಸ್ವತಂತ್ರರು ಅನ್ನೋ ಭಾವನೆ ಗಟ್ಟಿಯಾಗಿರುತ್ತದೆ. 100 ವರ್ಷ ಒಂದೇ ಕಡೆಯಲ್ಲಿ 1 ದಿವಸ 2 ದಿವಸ ಅಲ್ಲ, ತಿಂಗಳಲ್ಲ, ವರ್ಷಗಳಲ್ಲ, 100 ವರ್ಷಗಳ ಕಾಲ ಒಂದೇ ಕಡೆಯಲ್ಲಿ ಜಿಡ್ಡು ಬಿದ್ದು ಬಿದ್ದು, ಎಣ್ಣೆ ಬಿದ್ದು 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 ಅದು ಹೇಗೆ ಜಿಡ್ಡು ಗಟ್ಟಿರುತ್ತೋ ಹಾಗೆ ನಮ್ಮ ಮನಸ್ಸು ಜಿಡ್ಡು ಗಟ್ಟಿ ಬಿಟ್ಟಿರುತ್ತೆ. ಒಂದು ಕ್ಷಣದಲ್ಲಿ ಒಂದು ಸಾರ್ತಿ ತೊಳೆದ್ರೆ ಹಾಗೆ ಸ್ವಚ್ಛವಾದ ಹಾಗೆ ಅನಿಸತ್ತಷ್ಟೇ, ಪೂರ್ತಿ ಹೋಗಿರೋದಿಲ್ಲ. ಹಾಗೆ ಎಲ್ಲಿವರೆಗೂ ಭಗವಂತನ ಅಪರೋಕ್ಷ ಜ್ಞಾನವೆಂಬ ಎಚ್ಚರ ನಮಗುಂಟಾಗೋದಿಲ್ವೋ ಅಲ್ಲಿಯವರೆಗೂ ಜೀವನಿಗೆ ಈ ಸ್ವಾತಂತ್ರ್ಯ ಭ್ರಮೆ ಪೂರ್ತಿಯಾಗಿ ಕರಗಿ ಹೋಗೋದು ಅಂತ ತಿಳಿವೇ ಇಲ್ಲ. ಹಾಗಾಗಿ ಈ ಜೀವನಿಗೆ ಅದು ಹೋಗ್ಬೇಕು ಅಂತಂದ್ರೆ ಈ ಹೇಳಿದ ಎಲ್ಲ ಕ್ರಮಗಳು ಕೂಡ ಬೇಕೇ ಬೇಕು. ಹಿಂದೆ ಹೇಳಿದ್ದನ್ನೇ ಹೇಳ್ತಾ ಇದ್ದಾರೆ, ಏಕಂ ಪಂಚವಿಧಂ ಲಿಂಗಂ ತ್ರಿವೃತ್ ಷೋಡಶ ವಿಸ್ತರಂ. ಈ ಲಿಂಗ ಶರೀರ ಅಂತ ಏನ್ ಕರಿತಾ ಇದ್ದೇವೋ, ಜೀವನ ಸ್ವರೂಪಕ್ಕೆ ಅವರ ತುಂಬಾ ಉತ್ತಮವಾದ
ಅತ್ಯಂತ ಗುಹ್ಯವಾದ ಶಾಸ್ತ್ರದ ಪ್ರಮೇಯ ಭಾಗಗಳಿದು. ನಾವು ಕಥೆಗಳನ್ನ ಬೇಕಾದಷ್ಟು ಪುರಾಣಗಳಲ್ಲಿ ನಾವು ಗಮನಿಸ್ತೇವೆ, ಆದರೆ ಪ್ರಮೇಯ ಭಾಗಗಳು ಅಂತ ಯಾವ್ದನ್ನು ಕರೀತಾರೋ, ಯಾವ್ದು ಅತ್ಯಂತ ಗುಹ್ಯವಾದಂತಹದ್ದು, ನಮಗೆಲ್ಲ ಹೊರಗಡೆ ಜಗತ್ತಿನಲ್ಲಿ ಇದರ ಬಗ್ಗೆ ಮಾತೇ ಇರೋದಿಲ್ಲ. ಗೂಡಿದಂತಹ ಒಂದು ಗುಹ್ಯವಾದ ಗುಹೆಗಳಲ್ಲಿ ಅಲ್ಲಿ ಇದ್ದು ತಪಸ್ಸನ್ನು ಮಾಡುವ ಜ್ಞಾನಿಗಳು ಮಾತನಾಡಿಕೊಳ್ಳುವ ಸಂಭಾಷಣೆಯ ವಿಷಯಗಳಿವು. ಅತ್ಯಂತ ಅಂತಃಪ್ರಜ್ಞರಾದಂತಹವರು, ವಿರಕ್ತರಾದ ಶಿಖಾಮಣಿಗಳು ವಿಚಾರ ಮಾಡುವ ವಿಷಯಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಜೀವನಿಗೆ ಲಿಂಗ ಶರೀರ ಇದೆ ಅಂತಂತಾರೆ. ಆ ಲಿಂಗ ಶರೀರ ಅಂದ್ರೆ ಏನು? ಪಂಚ ಪ್ರಾಣಗಳು, ಇದನ್ನ ಒಂದು ಗುಂಪು ಅಂತ ಇಟ್ಕೊಂಡು ಒಂದು ಅಂತ ಇಟ್ಕೊಂಡ್ರೆ, ಇಂದ್ರಿಯಗಳು 10 ಇಂದ್ರಿಯಗಳನ್ನ ಒಂದು ಗುಂಪು ಅಂತ ಇಟ್ಕೊಳ್ಳೋದು, ಮತ್ತು ಅಂತಃಕರಣ ನಮ್ಮ ಮನಸ್ಸು, ಈ ಮೂರನ್ನು ಸೇರಿಸಿದರೆ ಅದರ ಮಿಶ್ರಣವೇ ಲಿಂಗ ಶರೀರ. ಇದು 16 ಆಗತ್ತೆ. ಪ್ರಾಣವನ್ನ 5 ಅಂತ ಇಟ್ಕೊಂಡು, ಇಂದ್ರಿಯಗಳನ್ನ 10 ಅಂತ ಇಟ್ಕೊಂಡು, ಅಂತಃಕರಣವು 1 ಅಂತಾಗಿ ಒಟ್ಟು 16 ಆಗತ್ತೆ. 5 ಹೌದು, 3 ಹೌದು, 16 ಹೌದು. ಇಂತಹ ತ್ರಿವೃತ್ ಷೋಡಶಕ ಅಂತ ಕರೆಸಿಕೊಳ್ಳುವ ಈ ಚೇತನ ಯಾರಿದ್ದಾನೋ ಅವನನ್ನೇ ಜೀವ ಅಂತ ಕರೀತಾರೆ. ಏಷ ಚೇತನ ಯಾ ಯುಕ್ತೋ ಜೀವ ಇತ್ಯಭಿಧೀಯತೆ. ಇವುಗಳ ಸಂಪರ್ಕದಿಂದ ಕೂಡಿಕೊಂಡಂತಹ ಚೇತನನನ್ನ ಜೀವ ಅಂತ ಕರೀತಾರೆ. ಇವುಗಳ ಸಂಪರ್ಕವನ್ನು ಕಳೆದುಕೊಂಡು ತನ್ನ ಸ್ವರೂಪದಿಂದ ಇರೋದೆ, ತನ್ನ ನಿಜವಾದ ಅನುಭೂತಿಯನ್ನ ಪಡೆಯೋದೆ, ಅದನ್ನೇ ಮೋಕ್ಷ ಅಂತ ಕರೀತಾರೆ. ಈ ಲಿಂಗ ಶರೀರ ಸಂಪರ್ಕ ಇರೋದ್ರಿಂದ, ನಾನಿನ್ನೆ ಹೇಳಿದ ಹಾಗೆ, ಅಕ್ಕಿಯ ಮೇಲೆ ಭತ್ತದ ಹೊಟ್ಟು ಇರೋವರೆಗೂ ಅದು ಸಸ್ಯಗಳನ್ನು ಹುಟ್ಟಿಸತ್ತೆ. ಆ ಭತ್ತದ ಹೊಟ್ಟು ಹೋಯಿತು ಅಂತಾದ್ರೆ ಅಕ್ಕಿಯಿಂದಾಗಿ ಸಸ್ಯಗಳು ಹುಟ್ಟೋದಿಲ್ಲ. ಲಿಂಗ ಶರೀರ ಭತ್ತದ ಹೊಟ್ಟಿನಂತೆ. ಎಲ್ಲಿವರೆಗೂ ಆ ಭತ್ತದ ಹೊಟ್ಟಿನಂತೆ ಲಿಂಗ ಶರೀರ ಜೀವನಿಗೆ ಅಂಟಿಕೊಂಡಿರುತ್ತೋ ಅಲ್ಲಿವರೆಗೂ ಜೀವ ಸ್ಥೂಲ ಶರೀರಗಳನ್ನು ಪಡೀತಾನೇ ಇರ್ತಾನೆ. ಶರೀರವನ್ನು ಪಡೆದಾಗ ಅದರಿಂದ ಸುಖ ದುಃಖ ಮುಂತಾದವುಗಳನ್ನು ಅನುಭವಿಸ್ತಾನೇ ಇರ್ತಾನೆ. ಹಾಗಾಗಿ ಜೀವನಿಗೆ ಈ ಸುಖ ದುಃಖಗಳ ಆವೃತ್ತಿ ಎಂದೆಂದಿಗೂ ದಾಟೋದಿಲ್ಲ. ಅಲ್ಲ, ಈಗ ಜೀವನಿಗೆ ಈ ಶರೀರದಲ್ಲಿದ್ದ 100 ವರ್ಷ ಆಯ್ತು, ಅಥವಾ ಅವನ ಆಯುಷ್ಯ ತೀರ್ತು, ಮೃತನಾದ. ಇದಾದ್ಮೇಲೆ ಇಂತಹದ್ದೇ ಮತ್ತೊಂದು ಶರೀರ ಸಿಗಬೇಕಲ್ವ? ಸಿಗೋವರೆಗೂ ಮಧ್ಯದಲ್ಲಿ ಅವನಿಗೆ ಶರೀರವೇ ಇಲ್ಲಲ್ಲ. ಆ ಸಂದರ್ಭದಲ್ಲಿ ಅಭಿಮಾನ ಬರ್ಲಿಕ್ಕೆ ಹೇಗೆ? ಅಭಿಮಾನ ಬರಬೇಕು ಅಂದ್ರೆ ಶರೀರ ಇರಬೇಕು. ಸ್ಥೂಲ ಶರೀರವೇ ಇಲ್ಲ ಅಂತಾದಾಗ ಅಭಿಮಾನ ಬರ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಒಂದು ಪ್ರಶ್ನೆ. ಎಷ್ಟು ಅದ್ಭುತವಾದ ದೃಷ್ಟಾಂತವನ್ನು ಕೊಡ್ತಾರೆ ಅಂತಾದ್ರೆ, ಒಂದು ಜಿಗಣೆ ಹುಳು ಇರತ್ತೆ. ಸೋದೆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಂದ ತಪೋವನಕ್ಕೆ ಯಾರಾದ್ರೂ ಪಾದಯಾತ್ರೆಯನ್ನು ಮಾಡಿದ್ದೀರಿ ಅಂತಾದ್ರೆ, ಅಥವಾ ಯಾವ್ದಾದ್ರೂ ಅತ್ಯಂತ ನಮ್ಮ ಉಡುಪಿ ಕಡೆಯ ಪ್ರದೇಶದಲ್ಲಿ ಇದ್ದವರು ಅಂತಾದ್ರೆ, ಕಾಡಿನ ಪ್ರದೇಶದಲ್ಲಿ ಇದ್ದವರು ಅಂತಾದ್ರೆ, ಅತ್ಯಂತ ತೇವ ಪ್ರದೇಶದಲ್ಲಿ ಇದ್ದವರು ಅಂತಾದ್ರೆ ಅವ್ರಿಗೆ ಗೊತ್ತಿರತ್ತೆ ಜಿಗಣೆಗಳು. ಅದನ್ನೇ ದೃಷ್ಟಾಂತವಾಗಿ ಕೊಡ್ತಾರೆ. ಆ ಜಿಗಣೆ ಹುಳು ಒಂದು ಹುಲ್ಲನ್ನು ಬಿಟ್ಟು ಇನ್ನೊಂದು ಹುಲ್ಲಿಗೆ ಹೋಗಬೇಕು. ಒಂದು ಹುಲ್ಲನ್ನು ಬಿಟ್ಟು ಇನ್ನೊಂದು ಹುಲ್ಲಿಗೆ ಹೋಗಬೇಕಾದ್ರೆ ತನ್ನ ಒಂದು ಕಾಲನ್ನ ಎತ್ತಿ ಮುಂದಿನದ್ರ ಮೇಲೆ ಇಟ್ಟ ಮೇಲೆ ಹಿಂದಿನ ಕಾಲನ್ನು ತೆಗೆಯುತ್ತೆ. ನಾವು ನೋಡಿ ಗಮನಿಸಿ, ಒಂದು ಹೆಜ್ಜೆಯನ್ನ ಮುಂದೆ ಇಡಬೇಕು ಅಂತಾದ್ರೆ ಇನ್ನೊಂದು ಹೆಜ್ಜೆ ನಮ್ದು, ಒಂದು ಕಾಲನ್ನು ಎತ್ತಬೇಕು ಅಂದ್ರೆ ಇನ್ನೊಂದು ಕಾಲ ನಮ್ದು ಭೂಮಿಗೆ ತಾಕಿಯೇ ಇರುತ್ತೆ. ಎರಡೂ ಕಾಲನ್ನ ಜಿಗದ ಹಾರಿದರೆ ಆವಾಗ ಎರಡೂ ಕಾಲಗಳು ಭೂಮಿಯ ಸಂಪರ್ಕವನ್ನು ಕಳೆದುಕೊಳ್ಳುತ್ತೆ. ಆದ್ರೆ ಸಾಮಾನ್ಯವಾಗಿ ನಡೀತಾ ಹೋಗ್ತಾ ಇದ್ದೇವೆ ಅಂತಂದ್ರೆ ಎರಡೂ ಕಾಲಗಳನ್ನು ಒಟ್ಟಿಗೆ ಎತ್ತೋದಿಲ್ಲ. ಒಂದು ಕಾಲನ್ನು ಭೂಮಿಯ ಮೇಲೆ ಇಟ್ಟು ಇನ್ನೊಂದು ಕಾಲನ್ನು ಮುಂದೆ ಇಡಬೇಕು ಅಂತಾದ್ರೆ ಮುಂದೆ ಇಟ್ಟ ಮೇಲೆ ಹಿಂದಿನ ಕಾಲನ್ನು ತೆಗಿತೇವೆ. ಈ ಕಾಲನ್ನು ಮುಂದಿನ ಭೂಮಿಯ ಪ್ರದೇಶಕ್ಕೆ ಇಟ್ವಿ ಅಂತಾದ್ರೆ ಈ ಹಿಂದಿನ ಕಾಲನ್ನು ವಾಪಸ್ ಎತ್ತುತ್ತೇವೆ. ಹಾಗೆ ಜಿಗಣೆ ಹುಳು ಕೂಡ ಒಂದು ಹುಲ್ಲಿನಿಂದ ಮತ್ತೊಂದು ಹುಲ್ಲಿನ ಮೇಲೆ ಹೋಗಬೇಕು ಅಂತಾದ್ರೆ ಮುಂದಿನ ಹುಲ್ಲನ್ನು ಹಿಡಿಯೋವರೆಗೂ ಹಿಂದಿನ ಹುಲ್ಲನ್ನು ಬಿಡೋದೇ ಇಲ್ಲ. ಇನ್ನೊಂದು ತನಗೆ ಆಸರೆ ಸಿಕ್ತು ಅಂತಾದ್ರೆ ಮಾತ್ರ ಹಿಂದಿನ ಹುಲ್ಲಿನ ಸಂಪರ್ಕವನ್ನ ತಾನು ಕಡಿದುಕೊಳ್ಳುತ್ತೆ. ಹಾಗೆ ಜೀವನವು ಕೂಡ ಇನ್ನೊಂದು ಶರೀರ ಸಿಗೋವರೆಗೂ ಹಿಂದಿನ ಶರೀರದವನ್ನು ಬಿಡೋದೇ ಇಲ್ಲ. ಜೀವ ಈ ಶರೀರವನ್ನು ಬಿಡ್ತಾ ಇದ್ದಾನೆ ಅಂತಂದ್ರೆ ಇನ್ನೊಂದು ಯಾತನಾ ಶರೀರ ಅವನಿಗೆ ಬರಲೇಬೇಕು. ಅದರಿಂದ
ಜೀವನಿಗೆ ಒಂದು ಶರೀರ ಇಲ್ಲದೆ ಇರುವಂತಹ ಅವಕಾಶ ಅಥವಾ ಸಂದರ್ಭ ಇದೆ ಅಂತಾನೆ ಇಲ್ಲ. ಈ ಒಂದು ಸ್ಥೂಲ ಶರೀರ ಬಿಟ್ಟು ಇನ್ನೊಂದು ಸ್ಥೂಲ ಶರೀರ ಬರ್ಲಿಕ್ಕೆ ಮಧ್ಯದಲ್ಲಿ ವಿಳಂಬ ಇರಬಹುದು. ಆದರೆ ಮಧ್ಯದಲ್ಲಿ ಸುಖವನ್ನು ಅನುಭವಿಸೋದು, ಸ್ವರ್ಗದಲ್ಲಿ ಹೋಗಿ ಬಹಳ ಸುಖವನ್ನು ಅನುಭವಿಸಬೇಕು ಅಂದ್ರೆ ಅವಾಗ ತೇಜೋಮಯವಾದ ಒಂದು ಶರೀರ, ದಿವ್ಯವಾದ ಒಂದು ಶರೀರ ಇರುತ್ತೆ. ಅಥವಾ ನರಕಾದಿಗಳಿಗೆ ಹೋಗಿ ಭೋಗವನ್ನು ಮಾಡಬೇಕು ಅಂತಂದ್ರೆ ನಾ ಹಿಂದೆ ಹೇಳಿದ್ದೇನಲ್ಲ, ಎಷ್ಟು ಕತ್ತರಿಸಿದ್ರು ಕೂಡ ನೋವಾಗತ್ತೆ ಹೊರತಾಗಿ ಶರೀರ ನಾಶವಾಗೋದಿಲ್ಲ. ಅಂತ ಯಾತನಾ ಶರೀರವನ್ನು ಪಡೀತಾನೆ. ಹಾಗಾಗಿ ಆ ಶರೀರದಲ್ಲಿ ಜೀವನಿಗೆ ಅಭಿಮಾನ ಬರದ ಹೊರತು ಈ ಶರೀರದ ಮೇಲಿನ ಅಭಿಮಾನವನ್ನು ಜೀವ ಬಿಡೋದೇ ಇಲ್ಲ. ಅದರಿಂದ ಲಿಂಗ ಶರೀರ ಇರೋ ಯಾವ ಯಾವ ಸಂದರ್ಭ ಇದೆಯೋ ಆ ಎಲ್ಲ ಸಂದರ್ಭದಲ್ಲೂ ಈ ಶರೀರ ಪಾಂಚಭೌತಿಕವಾದ ಶರೀರವನ್ನು ಬಿಟ್ಟು ಇನ್ನೊಂದು ಸ್ಥೂಲ ಶರೀರ ಬರೋವರೆಗೂ ಮಧ್ಯದಲ್ಲಿ ಗ್ಯಾಪ್ ಇದೆ ಅಂತ ನಾವು ಯೋಚನೆ ಮಾಡಬಾರ್ದು. ಸ್ವರ್ಗಕ್ಕೆ ಹೋಗಿ ಭೋಗಿಸೋದಿರತ್ತೆ, ಆವಾಗ ಆ ಶರೀರ ತೇಜೋರೂಪವಾದ ಶರೀರ. ನರಕಾದಿಗಳಿಗೆ ಹೋಗಿ ಅಲ್ಲಿ ಭೋಗವನ್ನು ಅನುಭವಿಸುವಾಗ ಮಧ್ಯದಲ್ಲಿ ಯಾತನಾಮಯವಾದಂತಹ ಒಂದು ಶರೀರ. ಒಂದಲ್ಲ ಒಂದು ಶರೀರದ ಮೇಲೆ ಅಭಿಮಾನ ಬರದ ಹೊರತು ಈ ಶರೀರದ ಮೇಲಿನ ಅಭಿಮಾನವನ್ನು ಜೀವ ಕಳೆದುಕೊಳ್ಳಲಾರ. ಯಥಾ ತೃಣ ಜಲೋಕಾಚ ನಾಪಯಾತ್ಯಪಯಾತಿ ಚ ನತ್ಯಜೇನ್ ಮ್ರಿಯಮಾಣೋಪಿ ಪ್ರಾಗ್ದೇಹಾಭಿಮತಿಂ ಜನಃ ಯಾವದನ್ಯಂ ನ ವಿಂದೇತ ವ್ಯವಧಾನೇನ ಕರ್ಮಣಾಂ ಮನ ಏವ ಮನುಷ್ಯೇಂದ್ರ ಭೂತಾನಾಂ ಭವಭಾವನಂ ಯದಕ್ಷ್ವೈಶ್ಚರಿತಂ ಧ್ಯಾಯನ್ ಕರ್ಮಾಣ್ಯಾಚುನತೆ ಅಸಕೃತ. ನಿರಂತರವಾಗಿ ಈ ಕರ್ಮಗಳನ್ನು ಮಾಡ್ತಾ ಇರ್ತಾನೆ, ಅವುಗಳ ಭೋಗವನ್ನು ಅನುಭವಿಸ್ತಾ ಇರ್ತಾನೆ. ಅದರಿಂದಾಗಿ ಕರ್ಮವಿರುವಾಗ ಅದರಿಂದ ಭೋಗವನ್ನ ಮತ್ತೆ ಅದು ಹೆಂಗೆ ಅಂತಂದ್ರೆ, ಒಮ್ಮೆ ಚಟ ಬಂದಿರತ್ತೆ ಯಾವುದೋ ಒಬ್ಬ ವ್ಯಕ್ತಿಗೆ, ಸಿಗರೇಟ್ ಅನ್ನ ಸೇದುವಂತಹ ಚಟವಾಗಿರಬಹುದು, ಮದ್ಯಪಾನದ ಚಟವಾಗಿರಬಹುದು. ಅದು ಏನ್ ಮಾಡತ್ತೆ ಅಂತಂದ್ರೆ ಮತ್ತಿನ್ನೊಮ್ಮೆ ಅದನ್ನ ಬಿಡಬೇಕು ಅಂತ ಅಂದುಕೊಂಡಾಗ ಅದನ್ನ ಮತ್ತೆ ಮಾಡ್ಬೇಕು ಅನ್ನುವ ಬಯಕೆಯನ್ನ ಮನಸ್ಸಿನಲ್ಲಿ ಮೂಡುವ ಹಾಗೆ ಹೇಗೆ ಮಾಡುತ್ತೋ ಹಾಗೆ ನಾವು ಮಾಡಿದ ಪ್ರಾರಬ್ಧ ಕರ್ಮಗಳು ಕೂಡ ಮತ್ತಷ್ಟು ಒಳ್ಳೆಯ ಕರ್ಮಗಳನ್ನು ಮಾಡಿದ್ರೆ ಮತ್ತಷ್ಟು ಒಳ್ಳೆಯ ಕರ್ಮಗಳನ್ನು ಮಾಡ್ಲಿಕ್ಕೆ ಪ್ರೇರಣೆ ಮಾಡುತ್ತೆ. ಕೆಟ್ಟ ಕರ್ಮಗಳನ್ನು ಮಾಡಿದ್ರೆ ಕೆಟ್ಟ ಕರ್ಮಗಳನ್ನು ಮಾಡ್ಲಿಕ್ಕೆ ಪ್ರೇರಣೆ ಮಾಡ್ತಾನೆ ಇರುತ್ತೆ. ಎಂದೆಂದಿಗೂ ವಿಶ್ರಾಂತಿ ಇಲ್ಲ. ನಾ ಜಾತು ತಿಷ್ಠತ್ಯಕರ್ಮಕೃತ ನಹಿ ಕಶ್ಚಿತ್ ಕ್ಷಣಮಪಿ, ಕ್ಷಣ ಕಾಲವೂ ಕೂಡ ಜೀವ ಸುಮ್ಮನೆ ಇರಲಾರ. ಅದರಿಂದ ಪರಮಾತ್ಮನ ಉದ್ದೇಶದಿಂದ, ಪರಮಾತ್ಮನ ನಿಯಂತ್ರಣದಲ್ಲಿ ಇಡೀ ಜಗತ್ತಿನ ಉತ್ಪತ್ತಿ ಸ್ಥಿತಿ ನಾಶಗಳೆಲ್ಲವೂ ಆಗೋದ್ರಿಂದ ಈ ಸಂಸಾರ ಬಂಧನಕ್ಕೆ ಕಾರಣವಾದ ಅಭಿಮಾನವನ್ನ ಬಿಡಬೇಕು ಅಂತಾದ್ರೆ ಆ ಪರಮಾತ್ಮನನ್ನೇ ಧ್ಯಾನ ಮಾಡು. ಪರಮಾತ್ಮನಲ್ಲಿ ಅತಿಶಯವಾದ ಭಕ್ತಿಯನ್ನು ಮಾಡು. ಪರಮಾತ್ಮನ ಭಕ್ತರು ಅಂತ ಯಾರಿದ್ದಾರೋ ಪರಮಾತ್ಮನಲ್ಲಿ ಅತಿಶಯವಾದ ಭಕ್ತಿ, ಪರಮಾತ್ಮನ ಭಕ್ತರು ಯಾರಿದ್ದಾರೋ ಅವರಲ್ಲಿ ದಯೆಯನ್ನು ಮಾಡು. ನಿಮಗಿಂತ ಕಡಿಮೆಯಾಗಿದ್ದಾರೆ ಅಂತಂದ್ರೆ ದಯೆಯನ್ನು ತೋರಿಸು. ನಿಮಗೆ ಸಮಾನಕರಾಗಿದ್ದಾರೆ ಅಂದ್ರೆ ಅವರಲ್ಲಿ ಗೆಳೆತನವನ್ನು ಬೆಳೆಸು. ನಿನಗಿಂತ ಉತ್ತಮರಾಗಿದ್ದಾರೆ ಅಂದ್ರೆ ಅವರಲ್ಲೂ ಕೂಡ ಭಕ್ತಿಯನ್ನು ಮಾಡು. ಹಾಗಾಗಿ ಇದನ್ನ ನಿರಂತರವಾಗಿ ಸಾಧನೆ ಮಾಡ್ಕೊಳ್ತಾ ಈ ಪಾಂಚಭೌತಿಕವಾದ ಶರೀರ ಈಗ ಅನುಭವಿಸ್ತಾ ಇರುವ ಸುಖಗಳು ನನಗಾಗ್ತಾ ಇರೋದಲ್ಲ, ದೈಹಿಕವಾದಂತಹ ಸುಖವನ್ನ ನನಗಾಗುವಂತಹ ಸುಖಗಳು ಅಂತ ಭಾವಿಸ್ತಾ ಇದ್ದೇನೆ. ಈ ದೇಹಾದಿಗಳು ಸ್ವಾಭಾವಿಕವಾದದ್ದಲ್ಲ, ನಾನೇ ಇವುಗಳಲ್ಲ ಅನ್ನುವ ದೃಢವಾದ ವಿಶ್ವಾಸವನ್ನು ಪಡಿಬೇಕು. ಈ ಐಹಿಕವಾದಂತಹ ಭೋಗಗಳನ್ನ ನಾವೀಗೆಲ್ಲ ಅನುಭವಿಸ್ತಾ ಇರ್ತೇವಲ್ಲ, ಈ ಭೋಗಗಳು ಕೂಡ ಒಂದು ದಿವಸ ಇರುತ್ತೆ. ಹೊಟ್ಟೆ ತುಂಬಾ ಊಟ ಮಾಡಿರ್ತೇವೆ, ಆ ಊಟದಿಂದ ಆದಂತಹ ಸುಖ ಒಂದ್ 2 ದಿವಸಕ್ಕೆ, ಒಂದು 3-4 ಗಂಟೆ ಆಯ್ತು ಅಂತಂದ್ರೆ ಒಳ್ಳೆ ಪಚನ ಶಕ್ತಿ ಇದ್ದವನಿಗೆ ಮತ್ತೆ ಹಸಿವಾಗತ್ತೆ. ಹಾಗೆ ಸ್ವರ್ಗಾದಿಗಳು ಕೂಡ ಸ್ವಲ್ಪ ದೀರ್ಘಕಾಲದ ಸುಖವನ್ನು ಕೊಡುತ್ತೆ ಹೊರತಾಗಿ ಶಾಶ್ವತವಾಗಿ ಅವುಗಳು ಸುಖವನ್ನು ಕೊಡುವಂತಹದ್ದಲ್ಲ. ಅದೃಷ್ಟಂ ದೃಷ್ಟವನ್ನಂಕ್ಷೇತ್ ಭೂತಂ ಸ್ವಪ್ನವದನ್ಯಥಾ ಭೂತಂ ಭವದ್ ಭವಿಷ್ಯಚ್ಚ ಸುಪ್ತಂ ಸರ್ವ ರಹೋರಹ. ಅದರಿಂದಾಗಿ ನಮ್ಮೆಲ್ಲರ ಕಾಲವನ್ನು ಪರಮಾತ್ಮ ಕಳೀತಾ ಇದ್ದಾನೆ. ಸ್ವಪ್ನ ಪದಾರ್ಥಗಳೆಲ್ಲ ನಾವು ರಾಜನಾಗಿ ಸ್ವಪ್ನದಲ್ಲಿ ದೊಡ್ಡ ಕನಸನ್ನು ಕಾಣ್ತಾ ಇರ್ತೇವೆ. ಎಲ್ಲಿವರೆಗೂ ಆ ಸುಖ ಸ್ವಪ್ನದಿಂದ ಏಳುವವರೆಗೂ ಮಾತ್ರ. ಈ ಭೌತಿಕವಾದಂತಹ ಸುಖಗಳು ಕೂಡ ತಾತ್ಕಾಲಿಕವಾದದ್ದು. ಒಂದು ಕ್ಷಣದಲ್ಲಿ ಸುಖ, ಇನ್ನೊಂದು ಕ್ಷಣದಲ್ಲಿ ದುಃಖ. ಹಾಗೆ ಸ್ವರ್ಗಾದಿಗಳು ಕೂಡ ನಮ್ಮ ಅನಂತವಾದ ಜೀವನ ಕಾಲ ಪರಿಮಿತಿ ಎದುರುಗಡೆಯಲ್ಲಿ ಬಹಳ ನಶ್ವರವಾದ ಕಾಲದಲ್ಲಿ ಇರುವಂತಹದ್ದು. ಅದರಿಂದ ಭಕ್ತಿಯನ್ನು ಮಾಡು ಅಂತ ಈ ರೀತಿಯಾಗಿ ನಾರದರು ಪ್ರಾಚೀನ ಬರಹಿರಾಜನಿಗೆ ಉಪದೇಶ ಕೊಡ್ತಾ ಇದ್ದಾರೆ. ಅದನ್ನ ಅವರಿಗೆ ಆ ಮನವರಿಕೆ ಮಾಡಿಕೊಟ್ಟು ಆ ಪ್ರಾಚೀನ ಬರಹಿರಾಜನಿಗೆ ಹೇಳಿ ಮತ್ತೆ ತಮ್ಮ ಲೋಕಗಳಿಗೆ ತೆರಳುತ್ತಾ ಇದ್ದಾರೆ. ಆಮೇಲೆ ರಾಜ ತನ್ನ ಸೃಷ್ಟಿಯಾದಿ ಕ್ರಿಯೆಗಳೆಲ್ಲವನ್ನೂ ಕೂಡ ಇಡೀ ಜಗತ್ತಿನ ರಕ್ಷಣೆಯ ಭಾರವನ್ನು ತನ್ನ ಮಕ್ಕಳಿಗೆ ಕೊಟ್ಟು ತಾನು ತಪಸ್ಸಿಗೆ ಅಂತ ಕಪಿಲಾಶ್ರಮಕ್ಕೆ ತೆರಳುತ್ತಾ ಇದ್ದಾನೆ. ಎಲ್ಲ ದುಷ್ಟರ ಸಂಘವನ್ನು ತೊರೆದು ಭಗವಂತನನ್ನು ನಿರಂತರವಾಗಿ ಭಕ್ತಿಯಿಂದ ಧ್ಯಾನ ಮಾಡ್ತಾ ಪರಮಾತ್ಮನ ಅಪರೋಕ್ಷವನ್ನು ಪಡೆದು ಪರಮಾತ್ಮನ ಸಾಮ್ಯವನ್ನು ಪಡೀತಾ ಇದ್ದಾನೆ.
ಭಾಗವತ ಮುಖ್ಯೋ ಭಗವಾನ್ ನಾರದೋ ಹಂಸಯೋರ್ಗತಿಂ ಪ್ರದರ್ಶ್ಯ ನೃಪಮಾಮಂತ್ರ್ಯ ಸಿದ್ಧಲೋಕಂ ತಥೋ ಗಮತು. ನೋಡಪ್ಪ, ನಾನು ನಿನಗೆ ಇಷ್ಟೆಲ್ಲ ಉಪದೇಶ ಕೊಟ್ಟಿದ್ದೇನೆ, ನೀನು ಸಾಧನೆ ಮಾಡ್ಕೊಂಡು ಬೇಗ ನಮ್ಮ ಸಿದ್ಧರಾದಂತಹ ಜನರಿರುವ ಲೋಕಗಳಿಗೆ ಬಾ ಅಂತ ಅವನಿಗೆ ಆಮಂತ್ರಣ ಕೊಟ್ಟು ಅವನ ಅನುಮತಿಯನ್ನು ತಗೊಂಡು ತಾವು ವಾಪಸ್ ತಮ್ಮ ಲೋಕಗಳಿಗೆ ಹೋಗ್ತಾ ಇದ್ದಾರೆ. ಪ್ರಾಚೀನ ಬರ್ಹಿ ರಾಜರ್ಷಿ ಪ್ರಜಾ ಸರ್ಗಾಭಿರಕ್ಷಣೆ ಆದಿಶ್ಯ ಪುತ್ರ ನಗಮತ ತಪಸೆ ಕಪಿಲಾಶ್ರಮಂ. ತನ್ನ ಪ್ರಜೆಗಳ ಸೃಷ್ಟಿಗೆ ಜವಾಬ್ದಾರಿಯನ್ನ ಪ್ರಚೇತಸ ಅಂತ 10 ಪ್ರಾಚೇತಸರು 10 ಜನ ಏನಿದ್ದಾರೋ ಅವರಿಗೆ ವಹಿಸಿ ತಾನು ಕಪಿಲಾಶ್ರಮಕ್ಕೆ ಹೋಗ್ತಾ ಇದ್ದಾನೆ. ಇನ್ನು ಆ ಪ್ರಾಚೇತಸರು ಆಗ್ಲೇ ಇವನು ಈ ಕರ್ಮಗಳನ್ನು ಮಾಡೋ ಅಷ್ಟರಲ್ಲಿ ರುದ್ರದೇವರನ್ನ ಪ್ರಾರ್ಥನೆ ಮಾಡಿ ರುದ್ರದೇವರಿಂದ ವರಗಳೆಲ್ಲವನ್ನು ಪಡೆದು ಆ ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಉತ್ತಮವಾದ ಸಂತಾನವನ್ನ ಪಡಿಲಿಕ್ಕೆ ಅಂತ ವಾಪಸ್ಸು ರಾಜ್ಯಕ್ಕೆ ಬಂದಿರ್ತಾರೆ. ಅವರ ಕಥೆಯನ್ನು ಮುಂದಿನ ಅಧ್ಯಾಯದಲ್ಲಿ ಹೇಳುತ್ತಾರೆ. ಈ ರೀತಿಯಾಗಿ ಅವರಿಗೆ ಒಪ್ಪಿಸಿ ತಾನು ತನ್ನ ಸಾಧನೆಗೆ ಅಂತ ಕಪಿಲಾಶ್ರಮಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ಹೋಗಿ ತತ್ರೈಕಾಗ್ರ ಮನಾಧೀರೋ ಗೋವಿಂದ ಚರಣಂಬುಜಂ ವಿಮುಕ್ತ ಸಂಗೋನುಭವನ ಭಜನ್ ಭಕ್ತ್ಯಾ ತತ್ಸಾಮ್ಯತಾ ಮಗಾತ್. ಅಲ್ಲಿ ನಿರಂತರವಾಗಿ ಭಗವಂತನನ್ನ ಧ್ಯಾನ ಮಾಡಿ ಪರಮಾತ್ಮನ ಸಾಮ್ಯವನ್ನ ಅವನಂತೆ ಸುಖ ಸ್ವರೂಪನಾಗ್ತಾ ಇದ್ದಾನೆ. ಯಾರು ಈ ಪಾಪರಹಿತವಾದಂತಹ ಪಾಪವನ್ನ ನಾಶ ಮಾಡುವಂತಹ ದೇವರ್ಷಿಗಳಾದಂತಹ ನಾರದರು ಹೇಳಿದಂತಹ ಅದ್ಭುತವಾದ ಭಗವಂತನ ಸಂದೇಶಗಳನ್ನ ಅಧ್ಯಾತ್ಮ ವಿದ್ಯೆಯನ್ನ ಹೇಳ್ತಾನೋ ಅವರೆಲ್ಲರೂ ಕೂಡ ಈ ಲಿಂಗ ಶರೀರದ ಬಂಧನದಿಂದ ಮುಕ್ತರಾಗ್ತಾರೆ ಅಂತ ಇದರ ಫಲವನ್ನ ಹೇಳ್ತಾ ಇದ್ದಾರೆ. ಏತದಧ್ಯಾತ್ಮ ಪಾರೋಕ್ಷ್ಯಂ ಗೀತಂ ದೇವರ್ಷಿಣ ನಘ ಯಶ್ರಾವಯೇದ್ಯ ಶೃಣುಯಾತ್ ಸಲಿಂಗೇನ ವಿಮುಚ್ಯತೆ. ಎಷ್ಟು ಅದ್ಭುತವಾದ ಕಥೆ. ನಾರದರ ಮುಖದಿಂದ ಪುರಂಜನೋಪಾಖ್ಯಾನ ಬಂದಿದೆ. ಪುರಂಜನನೆಂಬಂತಹ ರಾಜನ ಕಥೆಯನ್ನ ನಿರೂಪಣೆ ಮಾಡಿದ್ದಾರೆ. ಆ ನಂತರದಲ್ಲಿ ಆ ಪುರಂಜನ ರಾಜ, ಪುರಂಜನಿ ಎಂಬಂತಹ ಅವನ ಹೆಂಡತಿ, ಅವನ ರಾಜ್ಯ, ಅದರಂತೆ ನಮ್ಮ ಜೀವನ. ನಾವು ಈ ಜೀವನದಲ್ಲಿ ಎಷ್ಟು ಆಸಕ್ತರಾಗಿದ್ದೇವೆ, ಅವನಂತೆ ಹೇಗೆ ದಾರಿ ತಪ್ಪಿದ್ದೇವೆ, ಈ ಎಲ್ಲ ವಿಷಯಗಳನ್ನು ಹೇಳಿ ಇದರಿಂದ ನಾವು ಕಲಿಯಬೇಕಾದ ಜೀವನವನ್ನು ನಡೆಸಬೇಕಾದಂತಹ ಅದ್ಭುತವಾದ ಅಧ್ಯಾತ್ಮ ಮಾರ್ಗವನ್ನು ಉಪದೇಶ ಕೊಟ್ಟಿದ್ದಾರೆ. ಇದನ್ನು ಯಾರು ಗುರುಮುಖದಿಂದ ಅಧ್ಯಯನ ಮಾಡಿ ಇವುಗಳನ್ನು ಅನುಷ್ಠಾನ ಮಾಡ್ಲಿಕ್ಕೆ ಅಂತ ಸ್ವಲ್ಪವಾದರೂ ಪ್ರಯತ್ನ ಪಡ್ತಾನೋ ಅವನು ನಿರಂತರವಾಗಿ ಸಾಧನೆಯನ್ನ ಮಾಡಿಕೊಂಡು ಪರಮಾತ್ಮನ ಜ್ಞಾನವನ್ನು ಪಡೆದು ಮತ್ತೆ ಈ ಸಂಸಾರದಲ್ಲಿ ಸುತ್ತುವವನಾಗೋದಿಲ್ಲ, ಮುಕ್ತನಾಗ್ತಾನೆ. ಏತನ್ ಮುಕುಂದ ಯಶಸಾ ಭುವನಂ ಪುನಾನಂ ದೇವರ್ಷಿ ವರ್ಯ ಮುಖ ನಿಸೃತಮಾತ್ಮ ಶೌಚಂ ಯಃ ಕೀರ್ತ್ಯಮಾನಮಧಿಗಚ್ಚತಿ ಪಾರಮೇಷ್ಠ್ಯಂ ನಾಸ್ಮಿನ್ ಭವೇ ಭ್ರಮತಿ ಮುಕ್ತ ಸಮಸ್ತ ಬಂಧ. ಅಧ್ಯಾತ್ಮ ಪಾರೋಕ್ಷಮಿದಂ ಮಯಾಧಿಗತಮದ್ಭುತಂ ಏವಂ ತ್ರಯ್ಯಾನುಶ್ರಯ ಪುಂಸಃ ಚಿನ್ನೋ ಮುತ್ರ ಚ ಸಂಶಯ. ಈಗ ಇಂತಹ ಅಧ್ಯಾತ್ಮ ವಿದ್ಯೆಯನ್ನ ಮೈತ್ರೇಯ ಋಷಿಗಳು ಹೇಳ್ತಾ ಇದ್ದಾರೆ. ನಾನು ನನ್ನ ಗುರುಗಳಾದಂತಹ ವೇದವ್ಯಾಸರಿಂದ ಅಧ್ಯಯನವನ್ನು ಮಾಡಿದ್ದೇನೆ. ಅದ್ಭುತವಾದಂತಹ ಗ್ರಂಥ. 3 ವೇದಗಳಲ್ಲಿ ಇರುವಂತಹ ಎಲ್ಲ ಸಾರ ಭಾಗವನ್ನ ತೆಗೆದು ಇದರಲ್ಲಿ ನಾವು ಕೊಡ್ತಾ ಇದ್ದೇವೆ. ಇದರಿಂದ ಯಾವ ಸಂಶಯಗಳಿದ್ರೂ ಕೂಡ ಸಂಶಯಗಳು ನಿವೃತ್ತಿ ಆಗತ್ತೆ. ಇಂತಹ ಅದ್ಭುತವಾದಂತಹ ವಿದ್ಯೆಯನ್ನ ವಿದುರ ನಾನು ನಿನಗೆ ಉಪದೇಶ ಮಾಡಿದ್ದೇನೆ ಅಂತ ಮೈತ್ರೇಯ ಋಷಿಗಳು ತಮ್ಮ ಮಾತನ್ನು ಮುಗಿಸ್ತಾ ಇದ್ದಾರೆ. ಇಲ್ಲಿಗೆ 29ನೇ ಅಧ್ಯಾಯ ಅದ್ಭುತವಾದ ಅಧ್ಯಾತ್ಮದ ಸಂದೇಶಗಳನ್ನು ಒಳಗೊಂಡಂತಹ ಅಧ್ಯಾಯ ಸಮಾಪ್ತಿಯಾಗತ್ತೆ. ಇಷ್ಟಕ್ಕೆ ನಮ್ಮ ಪಾಠವನ್ನ ಇವತ್ತಿಗೆ ನಿಲ್ಲಿಸ್ಕೊಂಡಿರೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ.